ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ದೇಶದಲ್ಲಿ ಮತ್ತೆ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕೊರೋನಾ ಆತಂಕ ಶುರುವಾಗಿದೆ. ಚೀನಾ, ಅಮೆರಿಕಾದಲ್ಲಿ ಆತಂಕ ಸೃಷ್ಟಿಸಿರುವಂತಹ ಹೊಸ ರೂಪಾಂತರಿ ವೈರಸ್ JN1 ಕೇರಳದಲ್ಲಿ ಪತ್ತೆಯಾಗಿದ್ದು ಮತ್ತಷ್ಟು ಭಯವನ್ನು ಹುಟ್ಟಿಸಿದೆ. ಕಳೆದ 10 ದಿನಗಳಲ್ಲೇ ಕೇರಳದಲ್ಲಿ 2 ಸಾವನ್ನಪ್ಪಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಮಂಗಳವಾರ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಭೆ ಇದೆ. ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಹೆಚ್ಚಿನ ನಿಗಾ ವಹಿಸುವಂತ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಜೊತೆಗೆ ಕೋವಿಡ್ ತಡೆ ಮಾರ್ಗಸೂಚಿಗಳ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಒಂದು ಕಡೆ ಇದ್ರೆ ಕರ್ನಾಟಕದಲ್ಲಿ ನಮಗೆ ಗೊತ್ತಿರುವ ಹಾಗೆ ಇದುವರೆಗೂ ಸುಮಾರು 58 ಆಕ್ಟಿವ್ ಪಾಸಿಟಿವ್ ಕೇಸಸ್ ಇದೆ ಇಡೀ ರಾಜ್ಯದಲ್ಲಿ. 47 ಜನ ಮನೆಯಲ್ಲೇ ಅವರಲ್ಲಿ ಐಸೋಲೇಷನ್ ಇದ್ದಾರೆ. ಇನ್ನು ಉಳಿದಿರೋ 11 ಜನ ಅವರು ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿದ್ದಾರೆ. ಈಗ ಈ ಕೋವಿಡ್ ಬಗ್ಗೆ ಈ ಒಂದು ಹೆಚ್ಚಾಗುವಂತ ಸಾಧ್ಯತೆ ಇದೆ ಅಂತ ಏನು ಇದೆ ಮಾಹಿತಿ ನಮ್ಮ ಮುಂದೆ ಇದೆ. ಆ ಎಲ್ಲ ಒಂದು ಇನ್ಫೆಕ್ಷನ್ಸ್ಗೆ ಕೋವಿಡ್ ಟೆಸ್ಟ್ ಮಾಡ್ತಕ್ಕಂಥದ್ದು ಹೆಚ್ಚು ಮಾಡಬೇಕು ಅಂತ ಹೇಳಿದೀವಿ. ಬೆಳಗಾವಿ ಜಿಲ್ಲೆಯ ವಂಟಮೂರಿ ಗ್ರಾಮದಲ್ಲಿ ಮಹಿಳೆ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯರು ನಿನ್ನೆ ಸಂತ್ರಸ್ತ ಮಹಿಳೆಯ ಆರೋಗ್ಯವನ್ನು ವಿಚಾರಿಸಿದರು. ಬಳಿಕ ಮಾತನಾಡಿದಂಥ ಡೆಲಿನಾ ಕೊಂಗ್ಡು, ಈ ರೀತಿಯ ದುರ್ಘಟನೆ ದೇಶದಲ್ಲಿ ಮರುಕಳಿಸಬಾರದು. ಈ ಸಂದೇಶ ದೇಶದ ಪ್ರತಿ ನಾಗರಿಕರಿಗೂ ಕೂಡ ಗೊತ್ತಾಗಬೇಕು ಅಂತ ಹೇಳಿದರು. So I want to convey the message to each and every citizen of this country to change our mindset and let this incident not to happen again in any part of my country. This is all the message that I want to tell all of you. With through you people. Our first and foremost priority is to protect and safeguard the rights of women, and whatever the crimes commits against women, we are not going to tolerate this type of crimes, which is, just because we are women. ವಂಟಮೂರಿ ಗ್ರಾಮದಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆ ಪ್ರಕರಣದ ಸಂಬಂಧ ಘಟನಾ ಸ್ಥಳದಲ್ಲಿದ್ದಂಥ ಬಟ್ಟೆ ಸೀಸ್ ಮಾಡದಿದ್ದಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ. ಪೊಲೀಸರ ವಿರುದ್ಧ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯ ಕಿಡಿಕಾರಿದ್ದಾರೆ. ವಿದ್ಯುತ್ ಕಂಬಕ್ಕೆ ಮಹಿಳೆ ಕಟ್ಟಿದ್ದಂಥ ಸ್ಥಳದಲ್ಲೇ ಬಿದ್ದಿರುವಂಥ ಮಹಿಳೆ ಬಟ್ಟೆಯನ್ನು ಸೀಸ್ ಮಾಡದಿದ್ದಕ್ಕೆ ಎಸಿಪಿಯನ್ನು ಕರೆದು ಸದಸ್ಯೆ ತೀವ್ರ ತರಾಟೆಗೆ ತೆಗೆದುಕೊಂಡರು. ಇನ್ನು ಅಧಿಕಾರಿಗಳಿಂದ ಲಿಖಿತ ಅನುಮತಿ ಪಡೆಯದೆ ವಂಟಮೂರಿ ಗ್ರಾಮದ ಸಂತ್ರಸ್ತೆ ಮನೆಗೆ ಯಾರೂ ತೆರಳದಂತೆ ಹೈಕೋರ್ಟ್ ಸೂಚನೆ ನೀಡಿದೆ. ಸಂತ್ರಸ್ತೆಯ ಆರೋಗ್ಯ ದೃಷ್ಟಿಯಿಂದ ವೈದ್ಯಾಧಿಕಾರಿಗಳ ಅನುಮತಿಯ ಪಡೆಯಬೇಕು ಅಂತ ಕಟ್ಟುನಿಟ್ಟಾಗಿ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಬೆಳಗಾವಿಯ ಬ್ರಿಮ್ಸ್ ಆಸ್ಪತ್ರೆಗೆ ನಿನ್ನೆ ಬಿಜೆಪಿ ಸತ್ಯಶೋಧನಾ ನಿಯೋಗ ಭೇಟಿಯನ್ನು ಕೊಟ್ಟಿತ್ತು. ಸಂತ್ರಸ್ತೆಯಿಂದ ಸಂಸದರ ತಂಡ ಮಾಹಿತಿಯನ್ನು ಸಂಗ್ರಹಿಸಿದೆ. 4 ಸಂಸದರು ಹಾಗೂ ಓರ್ವ ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ ಒಳಗೊಂಡಂತ ತಂಡ ಮಾಹಿತಿಯನ್ನು ಕಲೆ ಹಾಕಿದೆ. और मैं कह दूं कि ये घटना करीबन 1-1.5 बजे रात में हुई और 3:30 बजे पुलिस पहुंची. ऐसा कैसे हुआ कि करीबन 2-2.5 घंटे के बाद पुलिस वहां पहुंची? यह सबसे बड़ा प्रश्न है जो मुझे लगता है पूरा देश इस प्रश्न का उत्तर जानना चाहता है. हम सबको यह प्रतीत होता है कि लॉ एंड ऑर्डर मशीनरी हैज कंप्लीटली फेल्ड इन द स्टेट ऑफ कर्नाटक. ಬಿಜೆಪಿ ನಾಯಕರು ಬೆಳಗಾವಿಯ ಸಂತ್ರಸ್ತ ಮಹಿಳೆಯನ್ನ ಭೇಟಿ ಮಾಡಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಬಿಜೆಪಿ ಹೈಕೋರ್ಟ್ನ ನಿರ್ಬಂಧವನ್ನು ಉಲ್ಲಂಘನೆ ಮಾಡಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂತ್ರಸ್ತ ಮಹಿಳೆಯನ್ನ ಭೇಟಿ ಮಾಡುವ ಮೂಲಕ ಬಿಜೆಪಿ ನಾಯಕರು ನ್ಯಾಯಾಲಯದ ಸೂಚನೆಯನ್ನು ಉಲ್ಲಂಘಿಸಿದ್ದಾರೆ. ಹೈಕೋರ್ಟ್ ನಿರ್ಬಂಧ ಅಗೌರವಿಸಿರುವಂಥದ್ದು ಮಾತ್ರ ಅಲ್ಲ, ತಮ್ಮ ಅಸೂಕ್ಷ್ಮತೆಯನ್ನು ಕೂಡ ಮರೆದಿದ್ದಾರೆ ಅಂತ ಸಿಎಂ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ.
ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣದ ಸಂಬಂಧ ದೆಹಲಿ ಪೊಲೀಸರು 6ನೇ ಆರೋಪಿಯನ್ನ ಬಂಧಿಸಿದ್ದಾರೆ. ರಾಜಸ್ಥಾನ ಮೂಲದ ಮಹೇಶ್ ಕುಮಾವತ್ ಎಂಬಾತನನ್ನ ಬಂಧಿಸಲಾಗಿದೆ. ಆರೋಪಿ ಮಹೇಶ್ ಕುಮಾವತ್ನನ್ನ ದೆಹಲಿಯ ಪಾಟಿಯಾಲ ಹೌಸ್ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ವಿಚಾರಣೆ ನಡೆಸಿದಂಥ ಕೋರ್ಟ್ 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಸಂಸತ್ ಕಲಾಪದ ಒಳಗೂ ಹೊರಗೂ ಬೆಂಕಿ ಹಚ್ಚಿಕೊಳ್ಳಿಕ್ಕೆ ದಾಳಿಕೋರರು ಪ್ಲಾನ್ ಅನ್ನು ಮಾಡಿದ್ರು ಅನ್ನುವಂಥದ್ದು ತನಿಖೆಯಲ್ಲಿ ಗೊತ್ತಾಗಿದೆ. ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಯತ್ನಕ್ಕೆ ನಿರ್ಧರಿಸಿದ್ದೋ ಅಥವಾ ಸಾಗರ್ ಶರ್ಮಾ ಟೀಮ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಲಾಗ್ತದೆ. ಆದರೆ ಬೆಂಕಿ ಹಚ್ಚಿಕೊಂಡ್ರು ಪ್ರಾಣ ಹೋಗಬಾರ್ದು, ಗಾಯಗಳಾದರೆ ಸಾಕು ಅಂತಲೂ ಕೂಡ ಪ್ಲಾನ್ ಮಾಡಿದ್ರಂತೆ. ಬೆಂಕಿ ಹಚ್ಚಿಕೊಂಡಾಗ ರೈತರಿಗಾಗಿ ಯುವಕರಿಗಾಗಿ ಸಾಯ್ತಿದ್ದೀವಿ ಅಂತ ಘೋಷಣೆ ಕೂಗೋದು. ಸಂಸತ್ ಮುಂದೆ ಬೆಂಕಿ ಹಚ್ಚಿಕೊಂಡು ಬದುಕಿದ್ರೆ ಆಗ ಇಡೀ ದೇಶವೇ ನೋಡುತ್ತೆ. ಟಿವಿ, ಪೇಪರ್, ಸಾಮಾಜಿಕ ಜಾಲತಾಣಗಳಲ್ಲಿ ಭರ್ಜರಿ ಪ್ರಚಾರ ಕೂಡ ಸಿಗುತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ರಂತೆ. ಆದರೆ ಆನ್ಲೈನ್ನಲ್ಲಿ ಫೈರ್ ಜೈಲ್ ಸಿಗದೆ ಕೊನೆಗೆ ಆತ್ಮಹತ್ಯೆ ಯತ್ನದ ಪ್ಲಾನ್ ಡ್ರಾಪ್ ಮಾಡಿದ್ರಂತೆ. ಜೊತೆಗೆ ಭದ್ರತಾ ಪಡೆಗಳಿಗೆ ಸಿಕ್ಕಿಬಿದ್ರೆ ಕಷ್ಟ ಅಂತ ಸೂಸೈಡ್ ಅಟೆಂಪ್ಟ್ ಪ್ಲಾನ್ಗೆ ಕೂಡ ಎಳ್ಳು ನೀರನ್ನ ಬಿಟ್ವಿ ಅಂತ ಆರೋಪಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಸಂಸತ್ ಮೇಲಿನ ದಾಳಿ ಕುರಿತಂತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ, ಇದರಿಂದಾಗಿ ವಿದ್ಯಾವಂತ ಯುವಕರು ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. सुरक्षा ब्रीच हुई है वो है, बट क्यों हुई? जो देश में सबसे बड़ा मुद्दा है बेरोजगारी का मुद्दा, जो पूरे देश में उबल रहा है, मोदी जी की पॉलिसीज के कारण हिंदुस्तान के युवाओं को रोजगार नहीं मिल रहा है. तो ब्रीच जरूर हुई है, बट इसके पीछे कारण बेरोजगारी है और महंगाई है. सुरक्षा ब्रीच हुई है वो है, बट ಡಿಸೆಂಬರ್ 6ರ ಬಳಿಕ ನನ್ನ ಮುಂದಿನ ನಿರ್ಧಾರ ತಿಳಿಸ್ತೇನೆ ಅಂತ ಹೇಳಿದಂಥ ವಿ ಸೋಮಣ್ಣ ಈಗ ಉಲ್ಟಾ ಹೊಡೆದಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದಂಥ ಸೋಮಣ್ಣ ಹೈಕಮಾಂಡ್ ಭೇಟಿ ಬಳಿಕ ನನ್ನ ಮುಂದಿನ ನಿರ್ಧಾರ ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕರ ಔತಣಕೂಟದಲ್ಲಿ ಬಿಜೆಪಿ ಶಾಸಕರು ಭಾಗಿಯಾದಂಥ ವಿಚಾರದ ಬಗ್ಗೆ ಕೂಡ ಮಾತನಾಡಿ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಮೊದಲು ಕಾಂಗ್ರೆಸ್ನಲ್ಲಿದ್ದರು, ಊಟಕ್ಕೆ ಹೋದಾಕ್ಷಣ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಭಾವಿಸುವಂಥದ್ದು ಸರಿಯಲ್ಲ. ಇನ್ನು ನೀವು ಕಾಂಗ್ರೆಸ್ ಹೋಗ್ತೀರಾ ಎಂಬ ಪ್ರಶ್ನೆಗೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತ ಹೇಳಿದ್ದಾರೆ. ಹಲವಾರು ವಿಚಾರಗಳನ್ನು ಯಾವಾಗ ಮಾತಾಡಬೇಕು ಅನ್ನೋದನ್ನು ಕಾರ್ತಿಕ ಹೋಗಿ ಇನ್ನೇನು ಧನುರ್ಮಾಸ ಬರ್ತಾ ಇದೆ, ಕೆಲವು ಶುರು ಆಯ್ತದೆ. 19 ಕಳೆದ ಮೇಲೆ 20, 21, 22 ನಾವು 4-5 ಜನ ಒಟ್ಟಿಗೆ ಹೋಗ್ತೀವಿ. ಹೋಗಿ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಹೈಕಮಾಂಡ್ ಏನು ಹೇಳ್ತದೆ ಕೇಳ್ತೀವಿ. ಅಲ್ಲಿ ಹೇಳ್ತೀನಿ, ಅದಾದಮೇಲೆ ಬಂದು ನಿಮಗೆ ಹೇಳ್ತೀನಿ. ಸೋಮಶೇಖರ್ ಅವರು ಮೊದಲಿಂದ ಕಾಂಗ್ರೆಸ್ನಲ್ಲಿದ್ದವರು, ಕರೆದಿದ್ದಾರೆ, ಹೋಗಿದ್ದಾರೆ. ಹೆಬ್ಬಾರು ಕೂಡ ಕರೆದಿದ್ದಾರೆ, ಹೋಗಿದ್ದಾರೆ. ಉದ್ದೇಶ ನನಗೇನು ಗೊತ್ತಿಲ್ಲ. ಊಟಕ್ಕೆ ಹೋದ ತಕ್ಷಣವೇ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೆಲ್ಲವನ್ನು ಕೂಡ ಪಕ್ಷ ಈಗಾಗಲೇ ಯಾವ ರೀತಿ ಗಮನಿಸಬೇಕು, ಯಾವ್ಯಾವ ರೀತಿ ಮಾತಾಡಬೇಕು ಮಾತಾಡ್ತಾ ಇದ್ದಾರೆ. ಎಲ್ಲವೂ ಸತ್ಯಾಂತ ಆಗುತ್ತೆ. ಮಂಡ್ಯ ಜಿಲ್ಲೆಯ ಹಾಡ್ಯ ಗ್ರಾಮದಲ್ಲಿ ಭ್ರೂಣಲಿಂಗ ಪತ್ತೆ ಪ್ರಕರಣ ಹಿನ್ನೆಲೆಯಲ್ಲಿ ಹಾಡ್ಯ ಹುಳ್ಳೇನಹಳ್ಳಿ ಗ್ರಾಮದ ಆಲೆಮನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯನ್ನು ಕೊಟ್ಟಿದ್ರು. ಆಲೆಮನೆಯಲ್ಲಿ ಪರಿಶೀಲನೆ ನಡೆಸಿ ಸ್ಥಳದಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡ್ರು. ಬಳಿಕ ಆರ್ ಅಶೋಕ್ ಮಾತನಾಡಿ, ಮಹಜರು ಮಾಡಿ ಸರ್ಕಾರದ ಸೀಲ್ ಹಾಕಬೇಕಾಗಿತ್ತು. ಈ ಜಾಗದಲ್ಲಿ ಏನೂ ಕ್ರಮ ಆಗಿಲ್ಲ, ಸಾಕ್ಷಿಗಳು ಇಲ್ಲಿ ನಾಶ ಆಗಿದೆ, ಪೊಲೀಸರ ನಿರ್ಲಕ್ಷ್ಯ ಸ್ಪಷ್ಟವಾಗಿದೆ ಅಂತ ಸರ್ಕಾರದ ವಿರುದ್ಧ ಅಶೋಕ್ ಗರಂ ಆದರು. ಭ್ರೂಣಗಳನ್ನು ಸ್ಕ್ಯಾನ್ ಮಾಡೋವಂಥದ್ದು ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಕರ್ಕೊಂಬಂದು ವೆಹಿಕಲಲ್ಲಿ ಈ ಒಂದು ಆಲೆಮನೆಯಲ್ಲಿ ಅವರಿಗೆ ವಸತಿ ಕೊಟ್ಟು ಇಲ್ಲಿ ಸ್ಕ್ಯಾನಿಂಗ್ ಮಾಡಿ ಏನಾದರೂ ಇನಿಷಿಯಲ್ ಸ್ಟೇಜಲ್ಲಿದ್ದರೆ ಇಲ್ಲೇ ಟ್ಯಾಬ್ಲೆಟ್ ಕೊಟ್ಟು ಇಲ್ಲೇ ಅಬಾರ್ಷನ್ ಮಾಡುವಂಥ ವ್ಯವಸ್ಥೆನೂ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಮತ್ತು ಯಾವುದು ಆಗಲ್ಲ ಅದನ್ನು ಮೈಸೂರಿಗೆ ಮಾತಾ ಆಸ್ಪತ್ರೆಗೆ ಶಿಫ್ಟ್ ಮಾಡೋವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ ಅಂತ ಸ್ಥಳಕ್ಕೆ ಬಂದು ಭೇಟಿ ಮಾಡಿದ್ದೀನಿ. ಇಲ್ಲಿ ನೋಡಿದ್ರೆ ಯಥಾ ಪ್ರಕಾರ ಹಂಗೆ ನಡೀತಾ ಐತೆ, ಏನೂ ವ್ಯತ್ಯಾಸ ಇಲ್ಲ. ಈಗ ನಡೆಯುವಂಥ ಘಟನೆ ನಡೆದಂಥ ಜಾಗನ ಪೊಲೀಸರು ಮಹಜರು ಮಾಡಬೇಕಾಯಿತು. ಮಹಜರು ಮಾಡಿ ಕೋಲಾರ ಮೂಲದ ಯೋಧ ಹಿಮಾಚಲ ಪ್ರದೇಶದಲ್ಲಿ ಅನಾರೋಗ್ಯದಿಂದ ಹುತಾತ್ಮನಾಗಿದ್ದಾನೆ. 36 ವರ್ಷದ ವಿ ಮುನಿಯಪ್ಪ ಕಳೆದ 10 ವರ್ಷಗಳಿಂದ ಹಿಮಾಚಲ ಪ್ರದೇಶದ ಸಿಆರ್ಪಿಎಫ್ ಕ್ಯಾಂಪ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಆದರೆ ಅನಾರೋಗ್ಯದಿಂದ ಅಗ್ರಹಾರ ಸೋಮರಸನಹಳ್ಳಿ ಗ್ರಾಮದ ಯೋಧ ಮುನಿಯಪ್ಪ
ಪೋಷಕರು, ಪತ್ನಿ ಹಾಗೂ 2 ಮಕ್ಕಳನ್ನಾಗಲಿದ್ದಾರೆ. ಇಂದು ಸ್ವಗ್ರಾಮದಲ್ಲಿ ಸಕಲ ಸೇನಾ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ. ನಟ ಚೇತನ್ ಅಹಿಂಸಾ ಮತ್ತೆ ವಿವಾದದ ಸುಳ್ಯ